ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಸಂಬಂಧ ಇಂದಿನಿಂದ ಕೇಸ್ನ ಟ್ರಯಲ್ ಶುರುವಾಗುತ್ತೆ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಸಂಬಂಧ ಇವತ್ತಿನಿಂದ ಕೇಸ್ಗೆ ಸಂಬಂಧಿಸಿದಂತೆ ರಿಯಲ್ ಟ್ರಯಲ್ ಶುರುವಾಗುತ್ತೆ. ಏಟು ಆರೋಪಿ ದಚ್ಚು ಅಂಡ್ ಗ್ಯಾಂಗ್ಗೆ ಸಾಕ್ಷಿಗಳ ಸಂಕಷ್ಟ ಎದುರಾಗಲಿದೆ. ಇಂದು ವಿಚಾರಣೆಗೆ ಹಾಜರಾಗಲಿದ್ದಾರೆ ಪೋಷಕರು. ರೇಣುಕಾಸ್ವಾಮಿ ಪೋಷಕರು ಹಾಜರಾಗಿ ಹೇಳಿಕೆ ಕೊಡ್ತಾರೆ. ನನ್ನ ಮಗ ಯಾವತ್ತಿನಿಂದ ಕಾಣೆಯಾದ್ರು, ಯಾವತ್ತು ಅವರನ್ನ ಶವವಾಗಿ ನೋಡಿದ್ರು, ಅದಕ್ಕಿಂತ ಮುಂಚೆ ನಡೆದಂತ ಸಂಭಾಷಣೆಗಳೇನು, ಅವರ ಕೆಲಸ ಕಾರ್ಯಗಳೇನಿತ್ತು, ಪವಿತ್ರ ಗೌಡ ಅವರ ಸಂಬಂಧಪಟ್ಟಂತೆ ಯಾರಾದರೂ ವಿಚಾರದ ಬಗ್ಗೆ ಮಾತನಾಡಿದ್ರ, ಹೇಳಬೇಕಂದ್ರೆ ರೇಣುಕಾಸ್ವಾಮಿ ದರ್ಶನ್ ಅವರ ಅಪ್ಪಟ ಅಭಿಮಾನಿ ಆಗಿದ್ರು ಅಂತ, ಹಾಗಾಗಿ ಅವರೇ ಕರೆಸ್ಕೊಂಡಿದ್ದಕ್ಕೆ ಕಾಲ್ ಮಾಡಿದ್ದಕ್ಕೆ ಓಡೋಡಿ ಬಂದ್ರು ಅಂತ ಕೆಲವೊಂದಷ್ಟು ಡೀಟೇಲ್ಸ್. ಹಾಗಾಗಿ ಇವತ್ತಿನಿಂದ ರಿಯಲ್ ಆಗಿ ಟ್ರಯಲ್ ಶುರುವಾಗುತ್ತೆ. ಆರೋಪಿ ದಚ್ಚು ಅಂಡ್ ಗ್ಯಾಂಗ್ಗೆ ನಿಜಕ್ಕೂ ಕೂಡ ಸಂಕಷ್ಟ. ಮಧ್ಯದಲ್ಲಿ ಜಾಮೀನು ಪಡ್ಕೊಂಡಿದ್ರು, ಹಾಗಾಗಿ ಏನಾದರೂ ಕನ್ವಿನ್ಸ್ ಮಾಡುವಂತ ಕೆಲಸ ಆಯ್ತಾ, ಈ ಪ್ರಶ್ನೆಗಳನ್ನು ಕೂಡ ರೈಸ್ ಮಾಡ್ತಾರೆ. ಮರ್ಡರ್ ನಡೆದ ಸ್ಥಳದಲ್ಲಿ ಸ್ಪಾಟ್ ಇನ್ಸ್ಪೆಕ್ಷನ್ ನಡೆಯುತ್ತೆ. ದರ್ಶನ್ ಸೇರಿ ಎಲ್ಲಾ ಆರೋಪಿಗಳಿಗೆ ಹೈ ಟೆನ್ಷನ್. ಇವತ್ತು ಟ್ರಯಲ್ಗೆ 57ನೇ CCH ಕೋರ್ಟ್ನಲ್ಲಿ ನೇತೃತ್ವ ವಹಿಸುತ್ತೆ. ಕ್ರಿಮಿನಲ್ ಕೇಸ್ಗಳಲ್ಲಿ ಟ್ರಯಲ್ ಮುಖ್ಯ ಪಾತ್ರವನ್ನು ವಹಿಸುತ್ತೆ. ಮುಖ್ಯವಾಗಿ ಪಟ್ಟಣಗೆರೆ ಶೆಡ್ ಸುಮರಹಳ್ಳಿಯಲ್ಲಿ ಶವವನ್ನು ಎಸೆದ ಜಾಗ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಲಿರುವ SPP ಪ್ರಸನ್ನ, ತನಿಖಾಧಿಕಾರಿ ಚಂದನ್ ಕುಮಾರ್ ಕೂಡ ಮಹಜರನ್ನ ನಡೆಸ್ತಾರೆ. ರೇಣುಕಾಸ್ವಾಮಿ ಹತ್ಯೆ ಮಾಡಿದ ಹೇಗೆ, ಹಲ್ಲೆ ನಡೆಸಿದ ಹೇಗೆ, ಶವವನ್ನ ಬಿಸಾಡಿದ ಹೇಗೆ, ಎಲ್ಲದರ ಬಗ್ಗೆಯೂ ಕೂಡ SPP ಮಾಹಿತಿಯನ್ನ ಕಲೆಕ್ಟ್ ಮಾಡ್ಕೊಳ್ತಾರೆ. ಇವತ್ತಿನಿಂದ ರಿಯಲ್ ಆಗಿ ಸ್ಪಾಟ್ ಇನ್ಸ್ಪೆಕ್ಷನ್ ಸ್ಥಳ ಮಹಜರು ಪ್ರಕ್ರಿಯೆ ನಡೆಯುತ್ತೆ. ದರ್ಶನ್ ಅವರು ಸೇರಿದಂತೆ ಆರೋಪಿಗಳಿಗೆ ಹೈ ವೋಲ್ಟೇಜ್ ಟೆನ್ಷನ್. ಏನಾಗ್ಬಿಡುತ್ತೋ, ಎಲ್ಲಿ ಬಾಯ್ ಬಿಟ್ಬಿಡ್ತಾರೋ, ಅಥವಾ ಎಲ್ಲಿ ಸುಳಿವು ಸಿಗತ್ತೋ, ಅಥವಾ ಇವರೇನು ತಪ್ಪು ಮಾಡಿಲ್ಲ ಅಂತ ಹೇಳಿದ್ರೆ ಯಾರು ಕೂಡ ಶಿಕ್ಷೆಯನ್ನ ಕೊಡಬೇಕು, ಪ್ರಕಟಣೆ ಮಾಡಬೇಕು ಅಂತ ಯಾರು ಅನ್ಕೊಳ್ತಾ ಇಲ್ಲ. ಹೇಳಬೇಕು ಅಂತ ಹೇಳಿದ್ರೆ ಟ್ರಯಲ್ಗೆ ಇವತ್ತು 57ನೇ CCH ಕೋರ್ಟ್ ಕೂಡ ನೇತೃತ್ವವನ್ನು ವಹಿಸೋದ್ರ ಮೂಲಕ ಕ್ರಿಮಿನಲ್ ಕೇಸ್ಗಳಲ್ಲಿ ಟ್ರಯಲ್ ಮುಖ್ಯ ಪಾತ್ರವನ್ನು ವಹಿಸ್ತವೆ. ಏನು, ಪಟ್ಟಣಗೆರೆ ಶೆಡ್ನಲ್ಲಿ ಉಳ್ಕೊಳ್ತಾರೆ. ಅದಾದ್ಮೇಲೆ ಕಾಲ್ ಹೋಗುತ್ತೆ ಪವಿತ್ರ ಗೌಡರಿಗೆ ಕೆಟ್ಟದಾಗಿ ಅಶ್ಲೀಲ ಮೆಸೇಜ್ಗಳನ್ನ ಕಳಿಸಿದ್ದಕ್ಕೆ. ಅವರು ಮೊದಲಿಗೆ ಪವನ್ ಅವ್ರಿಗೆ ಹೇಳ್ತಾರೆ, ಅದಾದ್ಮೇಲೆ ಅವರನ್ನ ಕರೆಸ್ಕೊಳ್ಳುವಂತ ರೀತಿ ಹೇಗಿದೆ. ಈಗಾಗಲೇ ಫೋನ್ ರಿಟ್ರೀವಲ್ ಕೂಡ ಆಗಿದೆ. ಕೆಲವೊಂದಷ್ಟು ಮೆಸೇಜ್ಗಳನ್ನ ಕೂಡ ನೀವು ಕೂಡ ಗಮನಿಸಿದ್ದೀರಾ, ಕರ್ನಾಟಕ ನ್ಯೂಸ್ ಪೀಟ್ ನಲ್ಲಿ ಪ್ರಸಾರ ಮಾಡಿದೀವಿ. ಹಾಗಾಗಿ ಇವತ್ತಿನಿಂದ ಪಟ್ಟಣಗೆರೆ ಶೆಡ್ ಎಲ್ಲಿದೆ, ಅಲ್ಲಿಂದ ಶವವನ್ನ ಬಿಸಾಕಿದಂತಹ ಜಾಗಕ್ಕೆ ಎಷ್ಟು ದೂರ ಇದೆ, ಯಾರ್ಯಾರು ಓಡಾಡಿದ್ರು, ಅದರ ಜೊತೆಗೆ ರೇಣುಕಾಸ್ವಾಮಿಯನ್ನ ಹತ್ಯೆ ಮಾಡಿದ ಹೇಗೆ, ಯಾವ ರೀತಿ ಚಿತ್ರಹಿಂಸೆಯನ್ನ ಕೊಟ್ಟಿದ್ರು, ಆ ಸ್ಪಾಟ್ ನಲ್ಲಿ ದರ್ಶನ್ ಅವರಿದ್ರ, ಅಥವಾ ಈ ಹಿಂದೆ ಕೂಡ ಹೇಳಿದಂತೆ ಪವಿತ್ರ ಗೌಡ ಅವರು ಚಪ್ಪಲಿಯಲ್ಲಿ ಹೊಡೆದಿದ್ರು ಅಂತ. ಹಾಗಾಗಿ ಪವಿತ್ರ ಗೌಡ ಅವರ ಪಾತ್ರ ಏನು, ಜೊತೆಗೆ ಶವವನ್ನ ಯಾರ್ಯಾರು ಬಿಸಾಡೋದಕ್ಕೆ ಹೋಗಿದ್ರು. ಅವತ್ತು ಸಿಕ್ಕಾಪಟ್ಟೆ ಮಳೆ ಇತ್ತು, ಜೂನ್ 4ನೇ ತಾರೀಕು ಅಂತ ಅನ್ಸತ್ತೆ. ಸೊ ಅವತ್ತು ಸಿಕ್ಕಾಪಟ್ಟೆ ಮಳೆ. ಹಾಗೆ ಆ ಮಳೆಗೆ ಶವ ಕೊಚ್ಚಿ ಹೋಗದೆ ರಾಜಕಾಲುವೆಯ ಚರಂಡಿಯಲ್ಲಿ ಸಿಕ್ಕಾಕೊಂಡಿತ್ತು. ಸೆಕ್ಯೂರಿಟಿ ಗಾರ್ಡ್ ನೋಡ್ತಾರೆ. ಹಾಗಾಗಿ ಆ ಸೆಕ್ಯೂರಿಟಿ ಗಾರ್ಡ್ ಅನ್ನ ಕೂಡ ಕೇಸಿನಲ್ಲಿ ಪ್ರಶ್ನೆ ಮಾಡುವಂತ ಸಾಧ್ಯತೆ ಇದೆ. ಅಥವಾ ಈಗಾಗಲೇ ಎಲ್ಲವನ್ನ ಬರೆದು ಇಟ್ಕೊಂಡಿದ್ರೆ, ಅಥವಾ FIR ದಾಖಲಾಗಿದ್ರೆ ದರ್ಶನ್ ಅಂಡ್ ಗ್ಯಾಂಗ್ ಅವರನ್ನ ಇವತ್ತು ಕೂಲಂಕುಷವಾಗಿ ಪಾಯಿಂಟ್ ಬೈ ಪಾಯಿಂಟ್ ರಿಯಲ್ ಟ್ರಯಲ್ ನ ಮೂಲಕ ಏನೇನಾಗಿತ್ತು ಅವತ್ತು ಎಲ್ಲ ಮಾಹಿತಿಯನ್ನ SPP ಪ್ರಸನ್ನ ಕಲೆಕ್ಟ್ ಮಾಡ್ಕೊಳ್ತಾರೆ.